ಕರ್ನಾಟಕ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ ಕಲಾಪ ಕೂಡ ನಡೀತಾ ಇದೆ. ಹಾಗೂ ಇವತ್ತು ಕಲಾಪದ ವೇಳೆ ಜೋರು ಗಲಾಟೆ ಗದ್ದಲ ಉಂಟಾಗಿದೆ. ಸದನದಲ್ಲಿ ರೂಲ್ ಬುಕ್ ಅನ್ನ ಹರಿದು ಹಾಕಿ ಛಲವಾದಿ ನಾರಾಯಣಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರಶ್ನೋತ್ತರ ಕಲಾಪಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಅವರು ಗರಂ ಆಗಿದ್ರು. ಇದು ಆರ್ಡರ್ನಲ್ಲಿ ಇಲ್ಲ ಅಂತ ಹೇಳಿ ತಮ್ಮ ಕೈಲಿದ್ದಂತಹ ರೂಲ್ ಬುಕ್ ಅನ್ನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹರಿದು ಹಾಕಿದ್ದಾರೆ. ಇವರ ಈ ನಡೆಯನ್ನ ಖಂಡಿಸಿ ಕಾಂಗ್ರೆಸ್ನ ಸದಸ್ಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ನಾರಾಯಣಸ್ವಾಮಿ ತತ್ಕ್ಷಣ ಕ್ಷಮೆ ಕೇಳಬೇಕು ಅಂತ ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ ಕಾಂಗ್ರೆಸ್ ನಾಯಕರು. ಪೀಠದ ಗೌರವವನ್ನ ಇವರು ಕಳೆದಿದ್ದಾರೆ ಅಂತ ಹೇಳಿ ಕೈ ನಾಯಕರು ಇದೇ ವೇಳೆ ಘೋಷಣೆ ಕೂಗಿದ್ದಾರೆ. ಇಲ್ಲ ಅಂತಂದ್ರೆ ಈ ರೂಲ್ ಬುಕ್ಕಿಗೆ ಬೆಲೆ ಇಲ್ವಾ? ಈ ರೂಲ್ ಬುಕ್ಕಿಗೆ ಬೆಲೆ ಇಲ್ವಾ? ಇದಕ್ಕೆ ಬೆಲೆ ಇಲ್ಲ ಅಂತಂದ್ರೆ ಈ ರೂಲ್ ವಾಹನಗಳ ತಪಾಸಣೆ ಒಳಗೊಂಡ ಹಾಗೂ ರೂಲ್ ಬುಕ್ ಪ್ರಕಾರ ಹೋಗ್ಬೇಕು ನಾವು. ಬೇಕಾಗಿಲ್ಲ ಅಂತಂದ್ರೆ ಏನಿದು ವಿರೋಧ ಪಕ್ಷದ ಸಭಾಪತಿಗಳು ಎದುರಿಸ್ತಾರ, ಸರ್ಕಾರ ಎದುರಿಸ್ತಾರ, ಗೊಂಡಾಗಿ ಮಾಡ್ತಾರೆ. ಇಲ್ಲ ಇಲ್ಲ ಇಂಥದ್ದನ್ನು ನಾವು ಒಪ್ಪಬೇಕು. ಈ ಗೂಂಡಾಗಿರಿ ಎದುರಾಗಿಲ್ಲ, ಗೂಂಡಾಗಿರಿ ಎದುರಾಗಿಲ್ಲ. ಎಂತ ದುಂಡಾವರ್ತಿ ಇದು? ದುಂಡಾವರ್ತಿ ನಾವು ಎದುರಿಸಬೇಕು. ದುಂಡಾವರ್ತಿಗೆ ನಾವು ಎದುರಾಗಿಲ್ಲ. ಮಾಡ್ರಿ, ಅವ್ರು ಏನ್ ಮಾಡ್ತಾರೆ? ಸದನ ನಡೀಬೇಕು, ಸದನದ ನಡವಳಿಕೆಗೆ ಗೌರವ ಬರಬೇಕು, ಸಂವಿಧಾನಕ್ಕೆ ಗೌರವ ಬರಬೇಕು. ಯಾರು ಗೌರವ ಕೊಡೋರು? ಇವ್ರಿಗೆ ಗೌರವ ಇದೆಯಾ? ಮಾನ ಮರ್ಯಾದೆ ಇದೆಯಾ? ಇವ್ರಿಗೆ ಮಾನ ಮರ್ಯಾದೆ ಇಲ್ವಾ? ರೂಲ್ ಪ್ರಕಾರ ನಡಿಬೇಕು ಅಂತಂದ್ರೆ ರೂಲ್ ಬುಕ್ ಬೇಕು. ರೂಲ್ ಪ್ರಕಾರ ನಡಿಲ್ಲ, ಯಾಕೆ ರೂಲ್ ಬೇಕು? ಇಷ್ಟ ಬಂದಂಗೆ ನಡೆಸೋದಾದ್ರೆ ಮಾಡ್ರಿ ಮಾಡ್ರಿ. ಕೊಡ್ರಿ ಹೇಳ್ತೀನಿ ಒಂದೆರಡು ನಿಮಿಷ ಕೊಡಿ. 2 ನಿಮಿಷ ಕೊಡಿ. 2 ನಿಮಿಷ ನೋಡಿ.
ಇಲ್ಲ ಒಂದು ನಿಮಿಷ ನಾ ಹೇಳೋ ಮಟ್ಟ ಕೇಳಿ ನೋಡಿ, ವಿರೋಧ ಪಕ್ಷ ನಾಯಕರ ನಾ ಬಂದ ಕೂಡಲೇ 2 ಸರಿ ವಿನಂತಿ ಮಾಡೀನಿ. ಎಲ್ಲರೂ ನಿಮ್ಮ ಸ್ಥಳಕ್ಕೆ ಹೋಗಿ ಕೂತ್ಕೊಳ್ಳಿ ಅಂತ ಹೇಳ್ಕೊಂಡು ಹೇಳಿ, ನಿಮ್ಮ ಸ್ಥಳಕ್ಕೆ ಹೋಗಿ ಕೂತ್ಕೊಳ್ಳಿ. ನಿಮ್ದೇನು ನ್ಯಾಯ? ಈಗ ಅವರು ತಿಮ್ಮಾಪುರ ಅವ್ರ ಬಗ್ಗೆ ಉತ್ತರವನ್ನು ಹೇಳ್ಬೇಕು ಅನ್ನೋದು ಹೌದಲ್ಲ? ನಿಮ್ದು ಅದ್ರ ಬಗ್ಗೆ ಸರ್ಕಾರಕ್ಕೆ ನಾ ಹಿಂಗೆ ಮಾಡಂತ ಹೇಳೋಕ್ಕಾಗೋದಿಲ್ಲ. ಸರ್ಕಾರ ನಿನ್ನೇನು ಹೇಳಿ ಉತ್ತರ ಹೇಳತ್ತೇಳಿ. ಈಗಾಗಲೇ ನಾವೇನಂದ್ರೆ ಗವರ್ನರ್ ಇದ್ರ ಮೇಲೆ ಅಡ್ರೆಸ್ ಮಾಡೋಕ್ಕೆ ಅನುಮತಿ ಕೊಟ್ಟಿವಿ, ಮಾಡಾಕತ್ತಾರೆ. ಒಂದು ಹಂತಕ್ಕೆ ಬರಲಿ, ಬಂದಾಗ ನೀವು ಬೇಕಾದ್ರೆ ಅದನ್ನು ಹಠ ಹಿಡ್ಕೊಂಡು ಕೂತ್ಕೊಳಕತ್ತಾರೆ. ಈಗ ಅವ್ರು ಅಲ್ಲಿ ಕರೆದಾರಿಗೆ ಅರ್ಧ ಮಾತಾಡೋ ಡಿಸೋಜ್ ಅವರು ರಮೇಶ್ ಬಾಬು ಅವ್ರು ಮಾತಾಡಬೇಕು. ನಾವು ಬಂದದ್ದೇ ಯಾಕಂದ್ರೆ ಗವರ್ನರ್ ರಾಜ್ಯಪಾಲರ ಏನು ಭಾಷಣಕ್ಕೆ ನಾವು ವಂದನೆ ಸಲ್ಲಿಸಕ್ಕೆ ಬಂದ್ವಿ ಅದಾಗ ಶುರು ಆಗಿದೆ. ಈಗ ಅದು ವೆದರ್ ಇಟ್ ಇಸ್ ದ ರೈಟ್ ಆರ್ ರಾಂಗ್ ಅನ್ನೋದು ಆಮೇಲೆ ನೋಡಕತ್ತೀವಿ. ಶುರು ಆಗಿದೆ, ಮಾತಾಡ್ತಾರೆ. ಈಗ ಮಾತಾಡಲಿ, ಅದು ಮುಗಿಲಿ. ನಿಮ್ದು ಏನೇ ಇದ್ರೂ ನಾ ಕೇಳುವಂಥ ಜವಾಬ್ದಾರಿ ನಂದಿದೆ. ಕೇಳೋನು, ದಯಮಾಡಿ ನನ್ನ ಮಾತು ಕೇಳಿ. ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೋತೀನಿ, ಜನ ಎಲ್ಲ ನಮ್ಮ ಬಗ್ಗೆ ಏನು ತಿಳ್ಕೊತಾರೆ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಸ್ಥಳಕ್ಕೆ ಕುಂದರಿ, ಸದನ ನಡೆಸೋನು. ನೀವೇನಾದ್ರೂ ಮತ್ತೆ ನೀವು ಅದರ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರೆ ಖಂಡಿತವಾಗಿ ನಾನು ಸಮಯ ಕೊಡ್ತೀನಿ. ರಾತ್ರಿ 1 ಗಂಟೆ ಆದ್ರೂ ಚಿಂತಿಲ್ಲ, ನಿಮಗೆಲ್ಲ ಮಾತು ಕೊಡ್ತೀನಿ. ನಾನು ಹೇಳ್ತೀನಿ 1 ನಿಮಿಷ. ಒಂದು ನಿಮಿಷ ಅವರು ಒಂದು ನಿಮಿಷ ಇದು ನಾವು ಮಾಡಿದಂತ ಇದು ನಾವು ಮಾಡಿದಂಥ ನಿಯಮಗಳು, ನಾವು ರಚನೆ ಮಾಡಿದಂಥ ನಿಯಮಗಳು. ಈ ನಿಯಮಗಳನ್ನು ಹರಿದು ಹಾಕೋದು ಸೂಕ್ತವಲ್ಲ. ದಯಮಾಡಿ ವಿರೋಧ ಪಕ್ಷ ನಾಯಕರ ಇದನ್ನು ಹರಿದು ಹಾಕೋದು ಸರಿಯಲ್ಲ. ಅದನ್ನು ಹರಿದು ಹಾಕಬಾರ್ದು. ಇದನ್ನು ನಾವು ಮಾಡಿದಂಥ ನಿಯಮ. ನಮಗಿದ್ದೊಂದು ಏನಂದ್ರೆ ನಮಗೂ ಅದೊಂದು ಇದ್ದಂಗೆ, ಏನು ಸಂವಿಧಾನ ಇದ್ದಂಗೆ. ಇದನ್ನು ನಾವು ಹರಿದು ವಿರೋಧ ಪಕ್ಷ ನಾಯಕರಂತಾವು ಜವಾಬ್ದಾರಿ ಸ್ಥಾನದಲ್ಲಿದ್ದಂಥವ್ರು ಇದನ್ನು ಮಾಡಬಾರ್ದು. ದಯಮಾಡಿ ಇದರಲ್ಲಿ ನೀವು ಸ್ವಲ್ಪ ಎಡಬೇರಿ ಅಂತ ನಾನು ಭಾವನೆ ಮಾಡ್ತೀನಿ. ಪ್ಲೀಸ್ ಒಂದು ನಿಮಿಷ. ಮಾನ್ಯ ಸಭಾಪತಿಗಳೇ, ಅವ್ರು ಮಾತಾಡಬೇಡಿ. ಅವ್ರು ಮಾತಾಡಬೇಡಿ. ಅವ್ರು ಹೇಳಿದ ಅವ್ರು ಮಾತಾಡಬೇಡಿ. ಮಾನ್ಯ ಸಭಾಪತಿಗಳೇ, ನಾನು ಹೇಳಿದ್ದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾನು ಹೇಳಿದ್ದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ನಾನು ಹೇಳಿದ್ದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ನಡ್ಕೊಳ್ತಾ ಇಲ್ಲ. ಅದಕ್ಕೆ ಗೌರವ ಕೊಡಬೇಕಾಗಿತ್ತು. ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗೌರವ ಕೊಟ್ಟರೆ ಅದ್ರ ಪ್ರಕಾರ ನಡ್ಕೋಬೇಕು. ನಡ್ಕೊಂಡಿಲ್ಲ ಅಂದ್ರೆ ಕ್ಷಮೆನೂ ಕೇಳಬೇಕು, ಇಲ್ಲಾಂದ್ರೆ ನೀವು ರೂಲಿಂಗ್ ಕೊಡ್ಬೇಕೀಗ. ಇನ್ನು ಪ್ರಶ್ನೋತ್ತರ ಕಲಾಪಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ರೊಚ್ಚಿಗೆದ್ದಂಥ ನಾರಾಯಣಸ್ವಾಮಿ ಅವರು ಸದನದಲ್ಲಿ ಸಭಾಧ್ಯಕ್ಷರ ಮುಂದೆನೆ ಅವರು ರೂಲ್ ಬುಕ್ಕನ್ನು ಹರಿದು ಬಿಸಾಕಿದ್ದಾರೆ. ಒಂದು ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀರಿ. ಸೊ ಯಾವಾಗ ಈ ರೀತಿಯಾದಂಥ ಒಂದು ನಡೆಯನ್ನು ಅವರು ಪ್ರದರ್ಶಿಸಿದ್ರು, ಸೊ ಆಗ ಸದನದಲ್ಲಿದ್ದಂಥ ಕಾಂಗ್ರೆಸ್ನ ಸದಸ್ಯರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ಅವರ ಕ್ಷಮೆ ಕೇಳಬೇಕು ಅಂತ ಹೇಳಿ ಅವರಿಗೆ ಪಟ್ಟನ್ನು ಹಿಡಿದಿದ್ದಾರೆ. ಸೊ ಮಧ್ಯಪ್ರವೇಶ ಮಾಡಿದಂಥ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ನಂತರ ಪರಿಸ್ಥಿತಿಯನ್ನು ತಿಳಿಗೊಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಈಗ ಫೋನೋ ಮೂಲಕ ಜಾಯಿನ್ ಆಗ್ತಾ ಇದ್ದಾರೆ. ಮಧುಸೂದನ್, ಈಗ ಎಕ್ಸಾಕ್ಟ್ ಆಗಿ ಏನಾಯಿತು ಅಂತ ಆ ಒಂದು ಕಲಾಪದಲ್ಲಿ?
ರಾಹುಲ್, ನಿನ್ನೆಯಿಂದಲೂ ಕೂಡ ರಾಜ್ಯಪಾಲರ ನಡೆ, ರಾಜ್ಯಪಾಲರು ಬಂದು ಹೋದ ಬಳಿಕ ಆದಂತಹ ಒಂದಷ್ಟು ಘಟನೆಗಳು, ಆದ ಬಳಿಕ ಆರ್.ಬಿ. ತಿಮ್ಮಾಪುರ ಅವರ ರಾಜೀನಾಮೆ, ಸರ್ಕಾರದಿಂದ ಉತ್ತರ, ಇವೆಲ್ಲವನ್ನ ಕೂಡ ಬಿಜೆಪಿಯ ಸದಸ್ಯರುಗಳು ಸದನದಲ್ಲಿ ಕೇಳ್ತಾನೆ ಬರ್ತಾ ಇದ್ರು ವಿಧಾನ ಪರಿಷತ್ನಲ್ಲಿ. ಅದರಲ್ಲೂ ಪ್ರಮುಖವಾಗಿ ವಿಧಾನಸಭೆ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ನಮಗೆ ಸರ್ಕಾರದ ಕಡೆಯಿಂದ ಉತ್ತರವನ್ನ ಕೊಡಿಸಿ, ರಾಜ್ಯಪಾಲರು ಸದನಕ್ಕೆ ಬಂದು ಭಾಷಣವನ್ನ ಮಾಡಿ ಹೊರ ಹೋಗಬೇಕಾದ್ರೆ ದುಂಡಾವರ್ತನೆಯನ್ನ ತೋರಿದಂತ ಕಾಂಗ್ರೆಸ್ನ ಸದಸ್ಯರನ್ನ ಮೊದಲನೇದಾಗಿ ಸಸ್ಪೆಂಡ್ ಮಾಡಿ ಈ ಅಧಿವೇಶನಕ್ಕೆ ಅನ್ನೋ ಒಂದು ಪಟ್ಟನ್ನ ಕಳೆದ ಶುಕ್ರವಾರದಿಂದ ಕೂಡ ಬಿಜೆಪಿ ಹಿಡ್ಕೊಂಡಿತ್ತು. ಅದನ್ನೇ ಮುಂದುವರೆಸಿದಂತ ಚಲವಾದಿ ನಾರಾಯಣಸ್ವಾಮಿ ಅವರು ಸದನ ಆರ್ಡರ್ ಅಲ್ಲಿ ಇಲ್ಲ, ನಿಯಮಗಳನ್ನ ಯಾತಕ್ಕೋಸ್ಕರ ಮಾಡ್ತೀರಿ, ನೀವೇ ತಂದಿರುವಂತ ನಿಯಮಗಳನ್ನ ನೀವು ಜಾರಿಗೆ ತರಲಿಲ್ಲ ಅಂದ್ರೆ ಅದನ್ನ ಅನುಸರಿಸಲಿಲ್ಲ ಅಂತ ಹೇಳಿದ್ರೆ ಈ ನಿಯಮದ ಬುಕ್ ಯಾಕೆ ಅಂತ ಹೇಳಿ ಏಕಾಏಕಿ ಮಾತನಾಡ್ತಿದ್ದಂತ ಸಂದರ್ಭದಲ್ಲಿ ರೂಲ್ ಬುಕ್ ನ ವಿಧಾನ ಪರಿಷತ್ನಲ್ಲಿ ಅನುಸರಿಸಬೇಕಾದಂತ ನೀತಿ ನಿಯಮಗಳ ಒಂದು ಬುಕ್ ಏನಿದೆ, ಪುಸ್ತಕ ಏನಿದೆ, ಅದನ್ನ ಹರಿದು ಸದನದಲ್ಲಿ ಎಸೆದಿದ್ದಾರೆ. ಇದರಿಂದ ಆಕ್ರೋಶಗೊಂಡಂತ ಕಾಂಗ್ರೆಸ್ನ ಸದಸ್ಯರು ಒಟ್ಟುಗೂಡಿ ಮೊದಲನೇದಾಗಿ ವಿಧಾನ ಪರಿಷತ್ನಿಂದ ಅವ್ರನ್ನ ಅಮಾನತು ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ಮೊದಲು ಅವರು ಕ್ಷಮೆಯನ್ನ ಕೇಳಬೇಕು, ಬಹಿರಂಗವಾಗಿ ಕ್ಷಮೆಯನ್ನ ಕೇಳಬೇಕು. ಚಲವಾದಿ ನಾರಾಯಣಸ್ವಾಮಿ ಅವರು ವಿಪಕ್ಷ ನಾಯಕರಾಗಿ ಈ ರೀತಿ ನಡೆದುಕೊಳ್ಳುವಂತ ಸರಿಯಲ್ಲ, ಸದನದಲ್ಲಿ ಯಾವ ರೀತಿ ಇರಬೇಕು ಅನ್ನೋ ಒಂದು ರೂಲ್ ಬುಕ್ನೇ ನೇರವಾಗಿ ಇವತ್ತು ಹರಿದು ಹಾಕಿದ್ದಾರೆ ಚಲವಾದಿ ನಾರಾಯಣಸ್ವಾಮಿ ಅವರು. ಇದು ವಿಪಕ್ಷ ನಾಯಕನ ಸ್ಥಾನಕ್ಕೆ ಅಗೌರವ, ಜೊತೆಗೆ ಪೀಠಕ್ಕೂ ಕೂಡ ಅವರು ಮಾಡ್ತಾರೋ ಅಂತ ಅಗೌರವ ಅನ್ನೋ ಒಂದು ಮಾತನ್ನ ಮುಂದಿಟ್ಕೊಂಡು ಇವತ್ತು ಸದನದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಬಿಜೆಪಿ ಸದಸ್ಯರ ವಿರುದ್ಧ ಘೋಷಣೆಯನ್ನ ಕೂಗಿದ್ದಾರೆ. ಇದನ್ನ ಸಮಾಧಾನ ಪಡಿಸಲಿಕ್ಕೆ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಎಷ್ಟೇ ಪ್ರಯತ್ನ ಪಟ್ಟರು ಎರಡೂ ಪಕ್ಷದವರು ಸಮಾಧಾನ ಆಗಿಲ್ಲ. ಇನ್ನು ಪೀಠದಿಂದ ಬಂದಂತ ಆದೇಶವನ್ನ ಪರಿಪಾಲನೆ ಮಾಡಬೇಕು ಅನ್ನೋ ಸಲಹೆ ಸೂಚನೆಯನ್ನ ಬಸವರಾಜ ಹೊರಟ್ಟಿ ಅವರು ಕೂಡ ಕೊಟ್ಟರು. ಜೊತೆಗೆ ವಿಷಾದವನ್ನ ವ್ಯಕ್ತಪಡಿಸಬೇಕು, ವಿಪಕ್ಷ ನಾಯಕರು ಈ ರೀತಿ ಪುಸ್ತಕವನ್ನ ಹರಿದು ಹಾಕುವಂತದ್ದು ಸರಿ ಅಲ್ಲ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಇನ್ನೇನು ಚಲವಾದಿ ನಾರಾಯಣಸ್ವಾಮಿ ಅವರು ಉತ್ತರವನ್ನ ಹೇಳಬೇಕು. ಈಗ ಮಧುಸೂದನ್, ಈಗ ಒಂದು ಸದನದಲ್ಲಿ ಅಥವಾ ಪರಿಷತ್ನಲ್ಲಿ ವಿಪಕ್ಷ ನಾಯಕರ ಕರ್ತವ್ಯ, ಜವಾಬ್ದಾರಿ ತುಂಬಾ ಉನ್ನತ ಮಟ್ಟದಲ್ಲಿರುತ್ತೆ. ಬೇರೆ ಸದಸ್ಯರು ಹರಿದು ಹಾಕಿದ್ರೆ ಅವ್ರನ್ನ ರೂಲಿಂಗ್ ಮಾಡಿ ಅವ್ರನ್ನ ಅಮಾನತ್ ಮಾಡುವಂತಹ ಶಿಕ್ಷೆಯನ್ನು ಕೊಡಬಹುದಾಗಿತ್ತು. ಬಟ್ ವಿಪಕ್ಷ ನಾಯಕರಂತ ಕರೆಸ್ಕೊಳ್ಳುವಂಥವ್ರು ಈ ರೀತಿಯಾಗಿ ನಡೆಯನ್ನ ಅನುಸರಿಸಿದಂತಹ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಒಂದು ಮೆಸೇಜ್ ಪಾಸ್ ಆಗುತ್ತೆ ಅಂತ. ಖಂಡಿತವಾಗ್ಲೂ ರಾಹುಲ್, ನೋಡಿ, ಈಗ ನಿನ್ನೆ ಮಧ್ಯಾಹ್ನದಿಂದಲೂ ಕೂಡ ರಾಜ್ಯಪಾಲರು ಬಂದು ಹೋದ ಬಳಿಕ ಆಗಿರೋ ಅಂತ ಘಟನೆಗಳು, ಅದಾದ ಮೇಲೆ ಸಚಿವ ಆರ್.ಬಿ. ತಿಮ್ಮಾಪುರ್ ವಿರುದ್ಧ ಕೇಳಿ ಬಂದಿರುವಂತ ಆರೋಪ, ಇದ್ಯಾವುದಕ್ಕೂ ಕೂಡ ಸರ್ಕಾರ ಉತ್ತರವನ್ನ ಕೊಟ್ಟಿಲ್ಲ. ಪದೇ ಪದೇ ಸದನ ಯಾವಾಗೆಲ್ಲ ಆರಂಭ ಆಗ್ತಾ ಇದೆಯೋ ಅವಾಗ ಪಟ್ಟನ್ನ ಹಿಡಿತಾ ಇದ್ದಿದ್ದು ಚಲವಾದಿ ನಾರಾಯಣಸ್ವಾಮಿ ಅವರು ವಿಪಕ್ಷ ನಾಯಕನ ಸ್ಥಾನದಲ್ಲಿ ಕುಳಿತು ಸರ್ಕಾರದಿಂದ ಉತ್ತರವನ್ನ ಕೊಡಿಸಿ, ನಾವು ವಿಪಕ್ಷದಲ್ಲಿ ಇದೀವಿ, ಸರ್ಕಾರದಿಂದ ಉತ್ತರವನ್ನ ಕೊಡಿಸಿ ಈ ಪ್ರಶ್ನೆಗಳಿಗೆ ಅನ್ನೋ ಒಂದು ಮನವಿಯನ್ನ ಮಾಡ್ಕೊಳ್ತಾ ಇದ್ರು. ಆದ್ರೆ ಪದೇ ಪದೇ ಸಭಾಪತಿಗಳು ವಿಪಕ್ಷ ನಾಯಕರ ಮಾತಿಗೆ ಮನ್ನಣೆಯನ್ನ ಕೊಡದೆ ನೇರವಾಗಿ ಕಲಾಪವನ್ನ ಯಥಾಸ್ಥಿತಿಯಾಗಿ ಮುಂದುವರಿಸ್ತಾ ಇದ್ರು. ಅದಕ್ಕೆ ಹೋರಾಟವನ್ನು ಕೂಡ ಬಿಜೆಪಿಯ ಸದಸ್ಯರು ಬಾವಿಗಿಳಿದು ಮಾಡ್ತಾನೆ ಬರ್ತಾ ಇದ್ರು. ಆದ್ರೆ ಇವತ್ತು ಮಧ್ಯಾಹ್ನ ಕೂಡ ಯಾವಾಗ ಸರ್ಕಾರದಿಂದ ಉತ್ತರ ಸಿಕ್ಲಿಲ್ವೋ ಇದರಿಂದ ಗರಂ ಆದಂತ ಚಲವಾದಿ ನಾರಾಯಣಸ್ವಾಮಿ ಅವರು ಸದನದಲ್ಲಿ ನಿಯಮಗಳನ್ನೇ ಪರಿಪಾಲಿಸದೆ ಇರ್ಬೇಕಾದ್ರೆ ನಿಯಮವನ್ನ ಪರಿಪಾಲಿಸೋ ಪುಸ್ತಕ ಯಾಕೆ ಅನ್ನೋ ಒಂದು ವಿಷಯವನ್ನ ಮುಂದಿಟ್ಕೊಂಡು ಇವತ್ತು ರೂಲ್ ಬುಕ್ ನ ಹರಿದು ಹಾಕಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇದಕ್ಕೆ ವಿಷಾದವನ್ನ ವ್ಯಕ್ತಪಡಿಸಬೇಕು ಅನ್ನೋ ಒಂದು ಮಾತನ್ನ ಸಭಾಪತಿ ಸ್ಥಾನದಲ್ಲಿ ಕೂತು ಬಸವರಾಜ ಹೊರಟ್ಟಿ ಅವರು ಕೂಡ ಹೇಳಿದ್ದಾರೆ. ಸದನ ಆರ್ಡರ್ ಅಲ್ಲಿ ಇಲ್ಲದೆ ಕಾರಣದಿಂದ, ಸದನದಲ್ಲಿ ಗದ್ದಲ ಕೋಲಾಹಲ ಉಂಟಾದಂತ ಕಾರಣದಿಂದ ವಿಧಾನ ಪರಿಷತ್ ಸದನವನ್ನ 15 ನಿಮಿಷಗಳ ಕಾಲ ಮುಂದೂಡಿಕೆ ಮಾಡಿ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಈಗ ಹೊರನಡೆದಿದ್ದಾರೆ. ಸದನ 15 ನಿಮಿಷಗಳ ಕಾಲ ಮುಂದೂಡಿಕೆ ಆಗಿದೆ ರಾಹುಲ್. ಈಗ 15 ನಿಮಿಷದ ನಂತರ ಮತ್ತೆ ಯಥಾವತ್ತಾಗಿ ಬೆಲ್ ಆಗುತ್ತೆ. ಆಗ ಸದನ ಸೇರಿದಾಗ ಚಲವಾದಿ ನಾರಾಯಣಸ್ವಾಮಿ ಅವರು ವಿಷಾದವನ್ನ ವ್ಯಕ್ತಪಡಿಸಿ ಅವರು ಏನು ರೂಲ್ ಬುಕ್ ನ ಹರಿದಾಕಿದ್ರೆ ಕ್ಷಮೆ ಕೇಳ್ತಾರ ಅನ್ನೋದನ್ನ ನೋಡ್ಬೇಕಾಗತ್ತೆ. ಇನ್ನು ಸರ್ಕಾರ ಕೂಡ ಚಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ವಿಪಕ್ಷಗಳು ಎತ್ತಿರುವಂತ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡುತ್ತಾ ಕಾದು ನೋಡ್ಬೇಕಾಗುತ್ತೆ ರಾಹುಲ್. ರೈಟ್ ಮಧುಸೂದನ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.